ಜಾರಿತು ಮನವು. ಭಾವನಾ ಡೈರಿ. ಸಮರ್ಥ್ ನನ್ನ ಜೀವನದ ಸಂಗಾತಿ. ನನ್ನಲ್ಲಿ ಹೊಸ ಹೊಸ ಆಸೆ ಆಕಾಂಕ್ಷೆಗಳನ್ನ ಹುಟ್ಟಿಸಿದ್ವಿ. ಹೊಸ ಹೊಸ ಭಾವನೆಗಳನ್ನು ಕಲ್ಪನೆಗಳನ್ನು ಮೂಡಿಸ್ತವ್ರು. ಅವ್ರು ನನ್ನ ಪಾಲಿಗೆ ಬರೀ ಗಂಡನಾಗಿರ್ಲಿಲ್ಲ, ದೇವರು. ನಮ್ಮ ಬಾಳಿಗೆ ಬೆಳಕಾಗಿ ಬಂದವಳು ಸೃಷ್ಟಿ. ಅವಳೇ ನಮ್ಮಿಬ್ಬರಿಗೂ ಮುಂದೆ ಚೈತನ್ಯವಾದವಳು. ಸಮರ್ಥ್ ನನಗೆ ಕೊಟ್ಟ ನಿಜವಾದ ಒಲವಿನ ಉಡುಗೊರೆ ಸೃಷ್ಟಿ. ಆಕಾಶ್ ಒಬ್ಬ ಅಪರಿಚಿತನಾದರೂ ಅವನ ಮಾತು, ಸದಾ ನಗುವ ಸ್ವಭಾವ, ಸ್ವತಂತ್ರ ಜೀವನ ಇರೋದೇ ಸಂತೋಷ ಸುಖ ಪಡಕ್ಕೆ, ದುಡಿಮೆ ಅದರ ಒಂದು ಭಾಗ ಅನ್ನೋ ವಿಚಾರ ನನ್ನ ಮನಸ್ಸಿಗೆ ತುಂಬ ಇಷ್ಟವಾಯಿತು. ಆದರೆ ಸಮರ್ಥ್ ಖಂಡಿತ ನನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಆಸೆ ಹಡಗಿನಾಗೆ ಮುಳುಗೋಗಿದ್ದು ಸೃಷ್ಟಿನ ಅವರು ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ತೀನಿ ಅಂದಾಗ. ಸೃಷ್ಟಿ ವಿಚಾರದಿಂದಾಗಿ ನನಗೂ ಸಮರ್ಥ್ಗೆ ಇದ್ದ ಅಂತರ ಇನ್ನೂ ಹೆಚ್ಚಾಯಿತು. ಸೃಷ್ಟಿ ದೂರ ಆಗ್ತಿದ್ದ ಹಾಗೆ ನನಗೆ ಹತ್ರವಾಗಿತ್ತು ಆಕಾಶ್. ಸಮರ್ಥ್ ನನ್ನ ಜೀವನದಲ್ಲಿ ಪ್ರವೇಶಿಸಕ್ಕೆ ಮುನ್ನ ಈ ಆಕಾಶ್ ಬಂದಿದ್ದಿದ್ರೆ ಬಹುಶಃ ನನ್ನ ಆಕಾಶನೇ ಒರೆಸ್ತಿದ್ನೋ ಏನೋ. ಛೇ, ನಾನು ಈ ರೀತಿ ಯೋಚನೆ ಮಾಡಬಾರ್ದು. ಭಾವನಾ ಅವರೇ, ನನ್ನ ಜೊತೆ ಹೆಜ್ಜೆ ಹಾಕೋದಕ್ಕೆ ಸಿದ್ಧವಾಗಿದ್ದೀರಾ? ಈ ನಿಮ್ಮ ಮೌನನ ಸಮ್ಮತಿ ಅಂತ ತಿಳ್ಕೊಳ್ಬಹುದಾ, ಅಥವಾ? ಐ ಆಮ್ ಸಾರಿ ಆಕಾಶ್. ಹಗಲು ರಾತ್ರಿ ಹೆಂಡತಿ ಮಕ್ಕಳಿಗೋಸ್ಕರ ದುಡಿಯೋ ನನ್ನ ಸಮರ್ಥನ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಆಫೀಸ್ನಲ್ಲಿ ಕೆಲಸ ಮಾಡೋ ಒಬ್ಬ ಹುಡುಗಿನ ಅರ್ಥ ಮಾಡ್ಕೊಳ್ಳೋ ನನ್ನ ಸಮರ್ಥ ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ನಾನು ತುಂಬಾ ಕೊರಗ್ತಿದ್ದೆ. ಅಲ್ಲ, ನನ್ನ ತಪ್ಪೇ. ನಾನು ಯಾವತ್ತೂ ಅವ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡಲೇ ಇಲ್ಲ. ಇಲ್ಲಾಂದ್ರೆ ಆಕಾಶ್ ಅವ್ರು ಖಂಡಿತ ನಾನು ಅರ್ಥ ಮಾಡ್ಕೊಳ್ತಿದ್ರು. ಆಕಾಶ್ ನನ್ ಸಮರ್ಥ ಬೇಕು. ನನ್ನ ಮನಸ್ಸು ಹೃದಯ ಎಲ್ಲ ಸಮರ್ಥದು. ಒಂದು ಕ್ಷಣ ನಾನು ಇಲ್ಲದಕ್ಕಾಗಲ್ಲ. ಪ್ಲೀಸ್ ಪ್ಲೀಸ್ ಆಕಾಶ್, ನನ್ನನ್ನು ಕರ್ಕೊಂಡು ಹೋಗು ಪ್ಲೀಸ್. ಓಕೆ ಭಾವನಾ, ನಿನ್ ಬಿಟ್ಟು ಒಂದು ಕ್ಷಣ ಇರಲಾರಿಸಿದ್ದು. ನನ್ನ ಕಲಿಯಕ್ಕಾಗಲ್ಲಮ್ಮ. ಅದಕ್ಕೆ ಡ್ಯಾಡಿ ಆ ಸ್ಕೂಲಿಂದ ನನ್ನ ವಾಪಸ್ ಕರ್ಕೊಂಡ್ಬಂದ್ಬಿಟ್ರಮ್ಮ. ಅಳ್ಬೇಡ, ನಾನು ನಿನ್ ಜೊತೆನೇ ಇರ್ತೀನಿ. ಭಾವನಾ, ಐ ಆಮ್ ಸಾರಿ. ನನ್ನಿಂದ ತಪ್ಪು. ನಿಂದೇನು ತಪ್ಪಿಲ್ಲ ಭಾವನಾ. ನಿನ್ನ ಮನಸ್ಸು ಆ ರೀತಿ ಆಗೋದಕ್ಕೆ ನಾನೇ ಕಾರಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನೀನು ನನ್ನನ್ನು ಎಚ್ಚರಿಸಲಿಲ್ಲ. ನಿನ್ನ ಭಾವನೆಗಳಿಗೆ ನಾನು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ಲಮ್ಮ. ನೀನು ನಿನ್ನ ಭಾವನೆಗಳನ್ನ ನಿನ್ನಲ್ಲೇ ಮುಚ್ಚಿಟ್ಕೊಂಡ್ಬಿಟ್ಟೆ. ನಾನು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನು ಮುಂದೆ ನಿನ್ನ ಕನಸು, ನನ್ನ ಕನಸು, ಇವಳ ಕನಸು ಅಂತ ಬೇರೆ ಬೇರೆ ಕನಸುಗಳಿರೋದಿಲ್ಲ. ನಮ್ಮ 3 ಜನರ ಕನಸುಗಳು ಒಂದೇ ಆಗಿರಲಿ. ನಾವು ನಮ್ಮ ಭಾವನೆಗಳನ್ನ ಮನಸ್ಸು ಬಿಚ್ಚಿ ಹಂಚ್ಕೊಳ್ಳೋಣ. ನಮ್ಮೆಲ್ಲರ ಕನಸುಗಳ ಗುರಿ ಒಂದೇ ಆಗಿರಲಿ. ಅರ್ಥ ಆಯ್ತಾ? ಏನು? ಇನ್ನೇನಿಂದ ನಮ್ಮನೇಲಿ 1/3 ಕಾಫಿ.